Get ready for the hostel adventure. New friends, endless laughs, and memories for a lifetime. Majority of you ಇದೇ ಫಸ್ಟ್ ಟೈಮ್ ಹಾಸ್ಟೆಲ್ಗೆ ಎಂಟರ್ ಆಗ್ತಿದ್ದೀರಾ. ಸೊ ಬೀಯಿಂಗ್ ಎ ಹಾಸ್ಟೆಲರ್ ಮೈ ಸೆಲ್ಫ್ ನನ್ನ ಎಕ್ಸ್ಪೀರಿಯನ್ಸಿಂದ ನಿಮಗೆ 12 ಟಿಪ್ಸ್ ಕೊಡ್ತೀನಿ ಟು ಮೇಕ್ ಯುವರ್ ಹಾಸ್ಟೆಲ್ ಲೈಫ್ ಬೆಟರ್. ರೈಟ್ ವಿಡಿಯೋ ಅಟ್ ಎ ರೈಟ್ ಟೈಮ್ ಅಲ್ವಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್, ಟೇಕ್ ಕೇರ್ ಅಬೌಟ್ ಯುವರ್ ಹೆಲ್ತ್ ಆ್ಯಂಡ್ ಮೇಂಟೈನ್ ಹೈಜೀನ್. ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಯಾಕಂದರೆ ನೀವು ಮನೆಯಿಂದ ದೂರ ಇರ್ತೀರಾ. ಈ ಟೈಮಲ್ಲಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೆಲ್ತ್ ಚೆನ್ನಾಗಿದ್ರೆ ಅಲ್ವಾ ಎಲ್ಲ ಕೆಲಸ ಚೆನ್ನಾಗಾಗೋದು. ಸೊ ಬಿ ಮೋರ್ ಕಾನ್ಷಿಯಸ್ ಆನ್ ವಾಟ್ ಯು ಆರ್ ಈಟಿಂಗ್. ಜಾಸ್ತಿ ಜಂಕ್ ಫುಡ್ಸ್ ತಿನ್ನೋಕೆ ಹೋಗಬೇಡಿ. ಐ ನೋ ದಿಸ್ ಇಸ್ ಡಿಫಿಕಲ್ಟ್ ಟು ಫಾಲೋ, ಬಟ್ ಯು ಹ್ಯಾವ್ ಟು ಫಾಲೋ. ಒನ್ಸ್ ಇನ್ ಅ ವೈಲ್ ಜಂಕ್ ಫುಡ್ಸ್ ತಿನ್ನೋದು ಈಸ್ ಕಂಪ್ಲೀಟ್ಲಿ ಫೈನ್, ಬಟ್ ಅತಿ ಆಗಬಾರ್ದು ಅಷ್ಟೇ. ಜಾಸ್ತಿ ಡ್ರೈ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಿ, ಬಿಕಾಸ್ ಮೆಸ್ಸಲ್ಲಿ ಅಷ್ಟೊಂದು ನ್ಯೂಟ್ರಿಯೆಂಟ್ ರಿಚ್ ಫುಡ್ ಖಂಡಿತವಾಗ್ಲೂ ಸಿಗೋಲ್ಲ ನಿಮಗೆ. ಆ್ಯಂಡ್ ವೀಕ್ಲಿ ಒನ್ಸ್ ಕ್ಲಾತ್ಸ್ನ ವಾಶ್ ಮಾಡೋದು ಮರಿಬೇಡಿ. ಅದರಿಂದ ಬರ್ಡನ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಹಾಸ್ಟೆಲಲ್ಲಿ ದೇರ್ ವಿಲ್ ಬಿ ಸಮ್ ಲೆಜೆಂಡ್ಸ್ ಮಂತ್ಲಿ ಒನ್ಸ್ ಕ್ಲಾತ್ಸ್ ವಾಶ್ ಮಾಡ್ತಾರೆ. ಎಸ್ಪೆಷಲಿ ಬಾಯ್ಸ್ ಹಾಸ್ಟೆಲಲ್ಲಿ ಇದೆಲ್ಲ ಕಾಮನ್ ಅಂತ ಕೇಳಿದ್ದೀನಿ. ನೋಡಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ನೀವು ಅದನ್ನು ಫಾಲೋ ಮಾಡಿ. ದೆನ್ ವಾಚ್ ಯುವರ್ ಎಕ್ಸ್ಪೆನ್ಸಸ್. ಖರ್ಚು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಅದು ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ಆ್ಯಂಡ್ ನಿಜವಾಗ್ಲೂ ನಿಮ್ಗೆ ಅದು ಬೇಕಿದ್ದರೆ ಮಾತ್ರನೇ ಥಿಂಗ್ಸ್ನ ನೀವು ಪರ್ಚೇಸ್ ಮಾಡಿ. ಬಿ ಮೈಂಡ್ಫುಲ್ ವೆನ್ ಯು ಆರ್ ಸ್ಪೆಂಡಿಂಗ್ ಮನಿ. ನಾನು ಫಾಲೋ ಮಾಡೋ ಹ್ಯಾಕ್ನ ನಿಮಗೆ ಹೇಳ್ತೀನಿ. ಸೊ ಯು ಕ್ಯಾನ್ ಆಲ್ಸೋ ಡೂ ದಟ್. ನೀವು ಒಂದು ನೋಟ್ಬುಕ್ಕಲ್ಲಿ ಡೈಲಿ ಆಗೋ ಖರ್ಚನ್ನ ನೋಟ್ ಮಾಡ್ಕೊಳ್ಳಿ. ಅಥವಾ ಮನಿ ಟ್ರ್ಯಾಕಿಂಗಿಗೆ ಅಂತಲೇ ಎಷ್ಟೊಂದು ಆ್ಯಪ್ಸ್ ಇದ್ದಾವೆ. ಸೊ ಯಾವುದಾದ್ರೂ ಒಂದಿನ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ. ಅದರಿಂದ ಒಂದು ಕ್ಲಾರಿಟಿ ಸಿಗುತ್ತೆ, ಎಲ್ಲಿ ಜಾಸ್ತಿ ಖರ್ಚು ಮಾಡ್ತಿದ್ದೀನಿ, ಯಾವುದನ್ನು ಕಟ್ ಆಫ್ ಮಾಡಬೇಕು ಅಂತ. ನೆಕ್ಸ್ಟ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಯಾವಾಗಲೂ ನೆನಪಿರಲಿ ಯಾಕೆ ಹಾಸ್ಟೆಲ್ಗೆ ಬಂದಿರೋದು ಅಂತ. ದಟ್ ಈಸ್ ಫಾರ್ ಸ್ಟಡೀಸ್ ಅಲ್ವಾ? ಸೊ ಹಾಸ್ಟೆಲಲ್ಲಿ ಎಷ್ಟೇ ಎಂಜಾಯ್ಮೆಂಟ್ ಎಲ್ಲ ಇರ್ಬೋದು, ಬಟ್ ಮೇಕ್ ಶ್ಯೂರ್ ನೀವು ಬಂದಿರೋ ಮೇಯ್ನ್ ಪರ್ಪಸ್ ಅದು ಸ್ಟಡೀಸ್ಗೆ ನೀವು ಜಸ್ಟಿಸ್ ಕೊಡ್ತಿದ್ದೀರಾ ಅಂತ. ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಮಾಡಿದರೆ ಆರಾಮಾಗಿ ಸ್ಟಡೀಸ್ ಮತ್ತು ಎಂಜಾಯ್ಮೆಂಟ್ ಎರಡನ್ನೂ ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಥಿಂಗ್ ಈಸ್ ಹಾಬೀಸ್. ಸೊ ಹಾಸ್ಟೆಲ್ ಲೈಫ್ ವಿಲ್ ಬಿ ದ ಬೆಸ್ಟ್ ಪಾರ್ಟ್ ಇನ್ ಯುವರ್ ಲೈಫ್. ಸೊ ಯು ಹ್ಯಾವ್ ಟು ಲೀವ್ ಇಟ್ ಟು ದ ಫುಲ್ಲೆಸ್ಟ್. ನಿಮಗೆ ಹಾಬೀಸ್ ಇದ್ದರೆ ಪ್ಲೀಸ್ ಇವಾಗ ಕಂಟಿನ್ಯೂ ಮಾಡಿ. ಇಷ್ಟು ದಿನ ಎಕ್ಸಾಮ್ ಇತ್ತು, ಕೌನ್ಸಿಲಿಂಗ್ ಇತ್ತು ಅಂತ ನಿಮಗೆ ಟೈಮ್ ಸಿಕ್ಕಿರಲಿಲ್ಲ, ಬಟ್ ಇವಾಗ ಇಟ್ಸ್ ದ ರೈಟ್ ಟೈಮ್ ಟು ರೀಸ್ಟಾರ್ಟ್ ಯುವರ್ ಹಾಬಿ. ನನ್ನ ಫೇವ್ರೆಟ್ ಹಾಬಿ ಬಂದು ರೀಡಿಂಗ್ ಬುಕ್ಸ್, ನಾವೆಲ್ಸ್ ಆ್ಯಂಡ್ ವಾಚಿಂಗ್ ಮೈ ಫೇವ್ರೆಟ್ ಶೋಸ್. ಆ್ಯಂಡ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫೇವ್ರೆಟ್ ಹಾಬಿ ಯಾವುದು ಅಂತ. ನೆಕ್ಸ್ಟ್ ಥಿಂಗ್ ಈಸ್ ಮೇಕ್ ಅಡ್ಜಸ್ಟ್ಮೆಂಟ್ಸ್. ನಿಮ್ಮ ರೂಮ್ಮೇಟ್ಸ್ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿ ಸ್ಲೀಪಿಂಗ್ ಶೆಡ್ಯೂಲ್ಸ್ನ ಮೊದಲೇ ಡಿಸ್ಕಸ್ ಮಾಡಿ. ಇವಾಗ ಕೆಲವೊಬ್ರು ನೈಟ್ ಟೈಮ್ ಓದ್ತಾರೆ, ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಓದ್ತಾರೆ. ಸೊ ನೀವು ಅವ್ರ ಶೆಡ್ಯೂಲ್ಗೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಲೈಟ್ ಆನ್ ಆಗಿದ್ರೆ ನಿದ್ದೆ ಬರಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಬೆಟರ್ ನೀವು ಐ ಮಾಸ್ಕ್ನ ತೊಗೊಂಡೋಗಿ, ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಸಮ್ ಡೇಸ್ ನೀವು ಲಿಟ್ರಲಿ 20 ಮಿನಿಟ್ಸ್ ಬಿಫೋರ್ ದ ಕ್ಲಾಸ್ ಸ್ಟಾರ್ಟ್ ಅವಾಗ ಎದ್ಬಿಟ್ಟು ನೀವು ಎದ್ದು ರೆಡಿ ಆಗಿಬಿಟ್ಟು ಹೋಗ್ತೀರಾ. ಸೊ ಇಟ್ಸ್ ಓಕೆ, ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಹಾಸ್ಟೆಲ್ ಲೈಫ್. ನನಗೂ ಕೂಡ ಈ ಥರ ಆಗಿದೆ. ಬಟ್ ಮೇಕ್ ಶ್ಯೂರ್ ಇದು ಡೈಲಿ ಇದೇ ಥರ ಇರಬಾರ್ದು ಅಂತೆಲ್ಲ. ಯಾವತ್ತಾದರೂ ಒಂದಿನ ಈ ಥರ ಆದರೆ ಇಟ್ಸ್ ಕಂಪ್ಲೀಟ್ಲಿ ಓಕೆ. ನೆಕ್ಸ್ಟ್ ಥಿಂಗ್ ಈಸ್ ಮೇಕ್ ಮೋರ್ ಫ್ರೆಂಡ್ಸ್. ಸ್ಟ್ರೇಂಜರ್ಸ್ ಬಿಕಮ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಸ್ ಬಿಕಮ್ ಫ್ಯಾಮಿಲಿ. ಸೊ ನಿಮ್ಮ ಕ್ಲಾಸಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಸ್ಟೆಲಲ್ಲಿ ಕೂಡ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಆವಾಗಲೇ ಹಾಸ್ಟೆಲ್ ಲೈಫ್ ತುಂಬ ಮೆಮೊರೇಬಲ್ ಆಗಿರೋದು. ಲೇಟ್ ನೈಟ್ ಮೂವೀಸ್ ನೋಡಿ, ಗ್ರೂಪ್ ಸ್ಟಡೀಸ್ ಮಾಡಿ, ಔಟಿಂಗ್ಸ್ ಹೋಗಿ ಆ್ಯಂಡ್ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಬಟ್ ಡಿಸ್ಕ್ಲೇಮರ್ ಏನಪ್ಪ ಅಂದರೆ, ನಾಟ್ ಎವ್ರಿ ಒನ್ ಈಸ್ ಯುವರ್ ಫ್ರೆಂಡ್ಸ್. ನಿಮ್ಮ ವೈಬ್ಗೆ ಯಾರು ಮ್ಯಾಚ್ ಆಗ್ತಾರೆ, ನಿಮ್ಗೆ ಯಾರು ಟ್ರಸ್ಟಬಲ್ ಅಂತ ಅನಿಸ್ತಾರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮನ್ನ ಡೆಫಿನೆಟ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇಫ್ ಯು ಆರ್ ಹ್ಯಾವಿಂಗ್ ಎ ಫ್ರೆಂಡ್ ಸರ್ಕಲ್ ಆಫ್ 5 people who studies, you will be the 6th one to study. If you have a friend circle of 5 people who always gossip and talk bad about others, you will be the 6th one to do the same. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳಿರೋದು, ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ನ ವೈಸ್ ಆಗಿ ಚೂಸ್ ಮಾಡಿ. ಬಿಕಾಸ್ ಇವ್ರ ಜೊತೆ 4-5 ಇಯರ್ಸ್ ಇರ್ತೀರಾ ಆ್ಯಂಡ್ ದ ಬೆಸ್ಟ್ ಒನ್ ವಿಲ್ ಸ್ಟೇ ಫಾರ್ ಎವರ್. ನೆಕ್ಸ್ಟ್ ಥಿಂಗ್ ಈಸ್ ಹಾಸ್ಟೆಲ್ ಬರ್ತ್ಡೇಸ್. ಸೊ ದೇ ಆರ್ ದಿ ಬೆಸ್ಟ್. ನಿಮ್ಮ ಫ್ರೆಂಡ್ ಬರ್ತ್ಡೇ ಇದ್ದಾಗ ಮಿಡ್ನೈಟಲ್ಲಿ ಕೇಕ್ ಆರ್ಡರ್ ಮಾಡಿ, ರೂಮ್ನ ಡೆಕೋರೇಟ್ ಮಾಡಿ ಅವರಿಗೆ ಸರ್ಪ್ರೈಸ್ ಕೊಡೋದು, ಇಟ್ ರಿಯಲಿ ಹಿಟ್ಸ್ ಡಿಫ್ರೆಂಟ್. ಈ ಥರ ಬರ್ಡೇಸ್ ಲೈಫ್ ಲಾಂಗ್ ನೆನಪಲ್ಲಿರುತ್ತೆ. ಐ ಬೆಟ್ ನನ್ ಆಫ್ ದಿ ಬರ್ತ್ಡೇಸ್ ಕ್ಯಾನ್ ಬೀಟ್ ಅವರ್ ಹಾಸ್ಟೆಲ್ ಬರ್ಡೇಸ್. ಸೊ ಹಾಸ್ಟೆಲಲ್ಲಿ ಇರುವಾಗ ಸೆಲೆಬ್ರೇಟ್ ಮಾಡಿರೋ ನಿಮ್ಮ ಬರ್ತ್ಡೇಸ್ನ ನೀವು ಲೈಫ್ ಲಾಂಗ್ ಮರೆಯಲ್ಲ. ನೆಕ್ಸ್ಟ್, ನೆವರ್ ಲೆಟ್ ಎನಿ ಒನ್ ಜಡ್ಜ್ ಯು. ಯಾರು ಕೂಡ ನಿಮ್ಮನ್ನು ಜಡ್ಜ್ ಮಾಡೋಕ್ಕೆ ಬಿಡಬೇಡಿ.
ದೇರ್ ವಿಲ್ ಬಿ ಸಮ್ ಪೀಪಲ್ ಅವ್ರು ಯಾವಾಗಲೂ ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡೋದು, ಬೇರೆಯವ್ರ ಬಗ್ಗೆ ಇಲ್ಲದೆ ಇರೋದನ್ನ ಗಾಸಿಪ್ ಮಾಡೋದು, ಇದರಲ್ಲೇ ಇರ್ತಾರೆ. ಅಂಥವ್ರಿಂದ ದೂರ ಇರಿ. ಆ್ಯಂಡ್ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ತಲೆನೇ ಕೆಡಿಸ್ಕೊಬೇಡಿ, ಅದರಿಂದ ನೀವು ಡಿಸ್ಟರ್ಬ್ ಆಗಬೇಡಿ. ನೆಕ್ಸ್ಟ್ ಥಿಂಗ್ ಈಸ್ ಫಾಲೋ ದ ರೂಲ್ಸ್. ಸೊ ಎಲ್ಲ ಹಾಸ್ಟೆಲಲ್ಲೂ ಆಲ್ಮೋಸ್ಟ್ ಸೇಮ್ ರೂಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗರ್ಲ್ಸ್ಗೆ 8 o'clock ಒಳಗಡೆ ಹಾಸ್ಟೆಲಿಗೆ ಬರಬೇಕು, ಅಥವಾ 7, 6 ಡಿಪೆಂಡಿಂಗ್ ಆನ್ ಯುವರ್ ಹಾಸ್ಟೆಲ್. ಸೊ ಆ ರೂಲ್ಸ್ನ ನೀವು ಫಾಲೋ ಮಾಡಿ. ಎಷ್ಟೊಂದು ಕೇಸಸಲ್ಲಿ, ಅಂದರೆ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಹಾಸ್ಟೆಲ್ ವಾರ್ಡನ್ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ರಿಗಾರ್ಡಿಂಗ್ ಟೈಮಿಂಗ್ಸ್ ಆ್ಯಂಡ್ ಆಲ್. ಸೊ ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಜಸ್ಟ್ ಫಾಲೋ ಮಾಡಿ ರೂಲ್ಸ್ನ. ನೆಕ್ಸ್ಟ್ ಥಿಂಗ್ ಈಸ್ ಶೇರಿಂಗ್ ಈಸ್ ಕೇರಿಂಗ್. ನೀವು ಮನೆಯಿಂದ ಬರೋವಾಗ ಏನಾದರೂ ಸ್ನ್ಯಾಕ್ಸ್ ತಂದಿರ್ತೀರ, ಅದನ್ನು ನಿಮ್ಮ ರೂಮ್ಮೇಟ್ಸ್ ಜೊತೆ ಮತ್ತು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ನೀವು ಯಾವುದಾದ್ರೂ ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ದರೆ ಅದನ್ನು ಅವ್ರಿಗೆ ಟೀಚ್ ಮಾಡಿ. ಅಕಸ್ಮಾತ್ ಫ್ರೆಂಡ್ಸ್ಗೆ ಹುಷಾರಿಲ್ಲ ಅಂದರೆ ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು, ಅಥವಾ ಅವ್ರಿಗೆ ಟ್ಯಾಬ್ಲೆಟ್ಸ್ ತಂದು ಕೊಡೋದು, ಹೀಗೆ ಅವ್ರನ್ನ ನೋಡ್ಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್ ಆರ್ ಫ್ಯಾಮಿಲಿ, ರೈಟ್? ನೆಕ್ಸ್ಟ್ ಥಿಂಗ್, ಮೇಕ್ ಯುವರ್ ಹಾಸ್ಟೆಲ್ ಎ ಹೋಮ್. ಸೊ ನೀವು ಅದೇ ರೂಮಲ್ಲಿ 4-5 ಇಯರ್ಸ್ ಇರಬೇಕು. ಅದು ಜಸ್ಟ್ ನಿಮ್ಮ ಹಾಸ್ಟೆಲ್ ಆಗಿರಬಾರ್ದು, ನಿಮ್ಮ ಸೆಕೆಂಡ್ ಹೋಮ್ ಆಗಿರಬೇಕು. ನೀವು ವೆಕೇಷನ್ಗೆ ಅಂತ ಮನೆಗೆ ಹೋದಾಗ ಹಾಸ್ಟೆಲ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂದರೆ ದೆನ್ ಯು ಹ್ಯಾವ್ ಮೇಡ್ ಯುವರ್ ರೂಮ್ ಇನ್ ಟು ಯುವರ್ ಹೋಮ್ ಅಂತಲೇ ಅರ್ಥ. ಕ್ಲೀನಾಗಿ ಇಟ್ಕೊಳ್ಳಿ ರೂಮ್ನ, ಜಾಸ್ತಿ ಮೆಸಪ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ನಮ್ಮ ಎನ್ವೈರನ್ಮೆಂಟ್ ಕೂಡ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಟ್ರಸ್ಟ್ ಮೀ, ಹಾಸ್ಟೆಲ್ ನಿಮಗೆ ತುಂಬ ಥಿಂಗ್ಸ್ನ ಹೇಳ್ಕೊಡುತ್ತೆ. ನಾವು ಮನೇಲಿದ್ದರೆ ನಿಜವಾಗ್ಲೂ ಅಷ್ಟೊಂದು ಕಲಿತಿರಲಿಲ್ಲ. ಹಾಸ್ಟೆಲಲ್ಲಿದ್ದಾಗ ನಾವು ರೆಸ್ಪಾನ್ಸಿಬಲ್ ಆಗಿರೋದನ್ನ ಕಲಿತೀವಿ, ಅಡ್ಜಸ್ಟ್ ಆಗೋದನ್ನು ಕಲಿತೀವಿ ಸಿಚುವೇಶನ್ಸ್ಗೆ. ಆ್ಯಂಡ್ ಗುಡ್ ಪೀಪಲ್, ಬ್ಯಾಡ್ ಪೀಪಲ್ ಎಲ್ಲರ ಬಗ್ಗೆನೂ ಗೊತ್ತಾಗುತ್ತೆ. ಹೊರ್ಗಡೆ ಪ್ರಪಂಚ ಹೇಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಹೇಳ್ತಾ ಹೋದರೆ ಈ ಲಿಸ್ಟ್ ಮುಗಿಯೋದೇ ಇಲ್ಲ. ಸೊ ನಿಮ್ಮ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಗೋಲ್ಸ್ ಕಡೆ ಗಮನ ಇರಲಿ, ಆ್ಯಂಡ್ ಹ್ಯಾವ್ ಎ ಬೆಸ್ಟ್ ಲೈಫ್ ಎವರ್. ಯಾರಾದರೂ ಆಲ್ರೆಡಿ ಹಾಸ್ಟೆಲಲ್ಲಿ ಮುಂಚೆ ಇದ್ದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಇನ್ನೊಬ್ಬರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಏನಾದರೂ ಮಿಸ್ ಮಾಡಿದರೆ ಕೆಲವೊಂದು ಪಾಯಿಂಟ್ಸ್ನ, ಅದನ್ನು ಕೂಡ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಎಲ್ಲರೂ ಕೂಡ ನಿಮ್ಮ ಹಾಬೀಸ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸರಿನಾ? ಸೊ ವಿತ್ this note, let's finish the video, and I wish you a very happy hostel life. Thanks for watching.